ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಓಲಾ ಚಾರ್ಜರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ವಿಡಿಯೋದಲ್ಲೂ ಕೂಡ ನಾನು ಓಲಾ ಚಾರ್ಜರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆದರೆ ಇವಾಗ ಹೊಸ ಅಪ್ಡೇಟ್ ಕೂಡ ಮಾಡಿದ್ದಾರೆ ಓಲಾದಲ್ಲಿ. ಏನು ಅಪ್ಡೇಟ್ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಇದು ನಾನು ಫಾಸ್ಟ್ ಚಾರ್ಜರ್ ಯೂಸ್ ಮಾಡೋದು ಡೈಲಿ. ಆ ಫಾಸ್ಟ್ ಚಾರ್ಜರಲ್ಲಿ ಹೊಸ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಗಾಡಿ ಅಪ್ಡೇಟ್ ಆದಮೇಲೆ ಯಾವ ಥರ ಚಾರ್ಜ್ ಆಗುತ್ತೆ ಹೊಸ ಅಪ್ಡೇಟ್ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನಮ್ಮ ಅಂಕಲ್ದೊಂದು ಗಾಡಿ ಅಪ್ಡೇಟ್ ಆಗಿದೆ, ಅದನ್ನು ತೋರಿಸ್ತೀನಿ ಯಾವ ಥರ ಅಪ್ಡೇಟ್ ಆಗಿದೆ ಅನ್ನೋದನ್ನ. ಬನ್ನಿ ನೋಡೋಣ. ಇದು ಓಲಾ ಸೆಕೆಂಡ್ ಜನ್ರೇಷನ್ ಗಾಡಿ. ಇದಕ್ಕೆ ಅಪ್ಡೇಟು ಒಂದು 5 ಡೇಸ್ ಆಯಿತು ಸರ್. ಅಪ್ಡೇಟ್ ಬಂದು 2 ಡೇಸ್ ಬ್ಯಾಕ್ ಅವ್ರಿಗೊಂದು ಅಪ್ಡೇಟ್ ಬಂದಿದೆ. ಓಕೆ, ಇವಾಗ ಮೊದಲಿಗೆ ನನ್ನ ಗಾಡೀಲಿ ತೋರಿಸ್ತೀನಿ ಯಾವುದು ವರ್ಷನ್ ಇದೆ ಅಂತ, ಆಮೇಲೆ ಅವ್ರ ಗಾಡಿ ಅಪ್ಡೇಟ್ ಆಗಿರೋದು ಆಮೇಲೆ ತೋರಿಸ್ತೀನಿ. ಇವಾಗ ನನ್ನ ಗಾಡಿ ಬಂದು ಮೂವ್ OS 4.00 ವರ್ಷನ್ ಅಂತ ಇದೆ. ಇದು ನಂದು ಇವಾಗ ಲಾಸ್ಟ್ ಟೈಮ್ ಅಪ್ಡೇಟ್ ಆಗಿತ್ತು, ಒಂದು 4 ತಿಂಗಳಿಂದ ಅಪ್ಡೇಟ್ ಆಗಿದ್ದು ಸಾಫ್ಟ್ವೇರು. ಅದಾದಮೇಲೆ ಇವ್ರಿಗೆ 2 ಡೇಸ್ ಬ್ಯಾಕ್ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಆಗಿದೆ. ಏನಂದರೆ ಸೆಟ್ಟಿಂಗ್ಸ್ ಓಪನ್ ಮಾಡೋಣ ಇರಿ. ಸಿಸ್ಟಮ್ ಅಪ್ಡೇಟ್ ಇಲ್ಲಿ ನೋಡಿ 4.0.3 ಇದು ಹೊಸ ಅಪ್ಡೇಟ್ ಆಗಿರೋದು ಇವ್ರಿಗೆ. 4.00 ಇಂದ 4.0.3ಗೆ ಅಪ್ಡೇಟ್ ಆಗಿದೆ. ಇದು ಅಪ್ಡೇಟ್ ಆದಮೇಲೆ ಏನಾಗಿದೆ, ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ಅಂತ ತೋರಿಸ್ತಾ ಇದೆ. ಇದು ಫಾಸ್ಟ್ ಚಾರ್ಜಿಂಗು. ಫಾಸ್ಟ್ ಚಾರ್ಜಿಂಗ್ ಹಾಕಿದ್ಮೇಲೆ ಏನಂತ ಆಪ್ಷನ್ ಬಂದಿದೆ ಅಂದರೆ, ಇವಾಗ ನೀವು ಹೈಪರ್ ಚಾರ್ಜರಲ್ಲಿ ಹಾಕಿದಾಗ ಏನು ಸೆಟ್ ಲಿಮಿಟ್ ಅಂತ ಬರುತ್ತೆ, ಅದೇ ಥರ ಆಪ್ಷನ್ ಒಂದು ಓಪನ್ ಆಗಿದೆ ನೋಡಿ. ಇಲ್ಲಿ 40%, 50%, 60% ಈ ಥರ ಸೆಟ್ ಮಾಡಿಕೊಂಡು ನೀವು ಚಾರ್ಜಿಂಗ್ ಹಾಕೋಬೋದು. ಅದು ಚಾರ್ಜಿಂಗ್ ಸೆಟ್ ಲಿಮಿಟ್ ಮಾಡ್ಕೊಂಡಾದ್ಮೇಲೆ 70% ಲಾಸ್ಟ್ ಇದು ಫಾಸ್ಟ್ ಚಾರ್ಜಿಂಗ್ವರೆಗೂ ಬರುತ್ತೆ. ಅದಾದಮೇಲೆ ಏನಾಗುತ್ತೆ, 70% ಏನಿದೆ ಅದಾದಮೇಲೆ ತುಂಬ ಅಂದರೆ ಸ್ಲೋ ಆಗ್ತಾ ಇರುತ್ತೆ ಚಾರ್ಜಿಂಗು. ಇದು ನಾರ್ಮಲಾಗಿ ನಿಮಗೆ 1.5 ಗಂಟೆಯಲ್ಲಿ ಫುಲ್ ಚಾರ್ಜಿಂಗ್ ಆಗುತ್ತೆ, ಅಂದರೆ 90%ವರೆಗೂ. ಇವಾಗ ಏನಾಗೋಗಿದೆ, 1 ಅವರಲ್ಲಿ ನಿಮಗೆ 70%ವರೆಗೂ ಆಗುತ್ತೆ. ಇನ್ನು ಮಿಕ್ಕಿದ್ದು ಏನಿದೆ, ಇನ್ನು 20% ಏನಿದೆ ಅದು ಡ್ರಾಪ್ ಮಾಡಿಬಿಟ್ಟಿದ್ದಾರೆ, ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಸೆಟ್ ಲಿಮಿಟ್ ಅಂತ ಆಪ್ಷನ್ ಏನು ಬಂದಿದೆ, ಅದಾದಮೇಲೆ ಇವ್ರು ನೋಡಿ 15 ನಿಮಿಷ ಮೇಲಾಯಿತು, 6% ಮಾತ್ರ ಇನ್ಕ್ರೀಸ್ ಆಗಿದೆ. ಇನ್ನು ಉಳಿದಿದ್ದು ಇದು 6% ಇನ್ಕ್ರೀಸ್ ಆಗಬೇಕಾದ್ರೆ 1 ನಿಮಿಷಕ್ಕೆ 1% ಇನ್ಕ್ರೀಸ್ ಆಗ್ತಿತ್ತು ಮೊದಲು. ಏನಾಗ್ತಿದೆ ಪ್ರಾಬ್ಲಮ್ ಅಂದರೆ, ಇದು 70% ಆದಮೇಲೆ ತುಂಬ ಅಂದರೆ ಸ್ಲೋ ಆಗ್ತಾಯಿದೆ ಚಾರ್ಜಿಂಗ್ ಆಗೋದು. ಟೆಂಪ್ರೇಚರ್ ಕೂಡ ಏನಂದರೆ, ಇದರಲ್ಲಿ ಟೆಂಪ್ರೇಚರ್ ಏನಿದೆ, ಇಲ್ಲಿ ಗಾಡಿದು ಟೆಂಪ್ರೇಚರ್ ತೋರಿಸುತ್ತೆ ನೋಡಿ. ನೋಡಿ ಟೆಂಪ್ರೇಚರು ಬೇರೆ ಗಾಡಿಗಳಲ್ಲಿ ಟೆಂಪ್ರೇಚರ್, ಇವಾಗ ನಮ್ಮದು ಅಪ್ಡೇಟ್ ಆಗದೆ ಇರೋ ಗಾಡಿ ಟೆಂಪ್ರೇಚರ್ ಏನಾಗುತ್ತೆ 38, 40, 45ವರೆಗೂ ಬಂದುಬಿಡುತ್ತೆ. ಇದರಲ್ಲಿ ಆ ಥರ ಆಪ್ಷನ್ ಬರೋಲ್ಲ. ಇದು ಟೆಂಪ್ರೇಚರ್ ಕಮ್ಮಿ ಮಾಡೋಕ್ಕೋಸ್ಕರ ಏನಾದ್ರು ಅಪ್ಡೇಟ್ ಮಾಡಿರಬೇಕು ಅಂತ ಅಂದ್ಕೊಳ್ತೀನಿ. ಯಾಕಂದರೆ 80%, 90% ಆದ ತಕ್ಷಣ ಟೆಂಪ್ರೇಚರ್ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ಫಾಸ್ಟ್ ಚಾರ್ಜಿಂಗಲ್ಲಿ ಈ ಅಪ್ಡೇಟ್ ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. 70% ಆದಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಟೆಂಪ್ರೇಚರು 32-30% ಇರುತ್ತಲ್ಲ, ಅದು ಹಂಗೆ ಇರುತ್ತೆ. ಚಾರ್ಜಿಂಗ್ ಮಾತ್ರ ತುಂಬ ಸ್ಲೋ ಆಗ್ತಾ ಇರುತ್ತೆ ಫಾಸ್ಟ್ ಚಾರ್ಜಿಂಗಲ್ಲಿ. ಮನೇಲಿ ಯಾವ ಥರ ಚಾರ್ಜ್ ಮಾಡ್ತಾ ಇರ್ತೀರ, ನಾರ್ಮಲ್ ಚಾರ್ಜರಲ್ಲಿ ಆ ಥರ ಚಾರ್ಜ್ ಆಗ್ತಾ ಇರುತ್ತೆ. ನಮ್ಮ ಗಾಡೀಲಿ ಯಾವ ಥರ ಅಂದರೆ, ಈ ಟೆಂಪ್ರೇಚರು ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. 38 ಡಿಗ್ರಿ, 45 ಡಿಗ್ರಿ ತುಂಬ ಹೀಟ್ ಆಗ್ತಾ ಇರುತ್ತೆ. ತುಂಬ ಏನಕ್ಕೆ ಹೀಟ್ ಆಗ್ತಾ ಇರುತ್ತೆ ಅಂದರೆ, ಇಲ್ಲಿ ಫಾಸ್ಟಾಗಿ ಚಾರ್ಜಿಂಗ್ ಹೋಗ್ತಾ ಇರುತ್ತೆ. ಇದು ಕಿಲೋವ್ಯಾಟ್ಸ್ ಪವರ್ನ ಇನ್ಕ್ರೀಸ್ ಮಾಡಿ ಪವರ್ ಐ ಕೊಡುತ್ತಲ್ಲ, ಆವಾಗ ಇದು ಹೀಟ್ ಆಗುತ್ತೆ. ಹೀಟ್ ಆದಾಗ ಏನಾಗುತ್ತೆ, ಇಲ್ಲಿ ಒಳಗಡೆ ಸುಟ್ಟೋಗೋ ಪ್ರಾಬ್ಲಮ್ಗಳು ಇದೆ. ಅದಕ್ಕೋಸ್ಕರ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ಅದಕ್ಕೋಸ್ಕರ ಇವಾಗ 70%ಗೆ ಲಾಸ್ಟ್ ಮಾಡಿದ್ದಾರೆ. ಯಾರಿಗಾರು ಅಪ್ಡೇಟ್ ಬಂದಿದ್ದರೆ, ನಿಮಗೆ ಥರ ಪ್ರಾಬ್ಲಮ್ ಫೇಸ್ ಮಾಡಿದ್ದೀರ ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತು ಈ ಡೆಲಿವರಿ ಬಾಯ್ಸ್ ಆಗಲಿ, ಮತ್ತು ಈ ಥರ ರೆಂಟ್ ಹೊಡೆಯೋರಾಗಲಿ, ಬೈಕ್ ಟ್ಯಾಕ್ಸಿ ಮಾಡೋರಿಗಾಗಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅಂದ್ಕೊಳ್ತೀನಿ. ಯಾಕಂದರೆ 70%ಅಲ್ಲಿ ಬೆಂಗಳೂರಲ್ಲಿ ಯಾರೂ ಓಡಾಡೋಕ್ಕಾಗಲ್ಲ. ಈ ಪ್ರಾಬ್ಲಮ್ಮು ಯಾರ್ಯಾರು ಫೇಸ್ ಮಾಡ್ತಿದ್ರು ಅನ್ನೋ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಇದರಲ್ಲಿ ಸರ್ವಿಸ್ ಕೂಡ ಏನಂದರೆ, ಈ ಚಾರ್ಜಿಂಗ್ ಪಾಯಿಂಟಲ್ಲಿ ಸರ್ವಿಸ್ ಕೂಡ ತುಂಬ ವರ್ಸ್ಟ್ ಅಂದರೆ ವರ್ಸ್ಟ್ ಬರ್ತಾಯಿದೆ ನೋಡಿ. ಲಾಸ್ಟ್ ಟೈಮ್ ಬಂದಾಗ 5 ಪಾಯಿಂಟ್ಸ್ ಇತ್ತು. ಲಾಸ್ಟು ವೀಡಿಯೋದಲ್ಲಿ ನೀವು ಕೂಡ ನೋಡಿದ್ದೀರಾ, 5 ಪಾಯಿಂಟಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇತ್ತು. ಇವಾಗ 2 ಪಾಯಿಂಟ್ನ ರಿಮೂವ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕೆಲವೊಂದು ಏರಿಯಾದಲ್ಲಿ ಚಾರ್ಜಿಂಗ್ ಪಾಯಿಂಟ್ ಅಂತ ತೋರಿಸ್ತಾ ಇದೆ, ಆ ಚಾರ್ಜಿಂಗ್ ಪಾಯಿಂಟ್ಗಳೇ ಇರೋದೇ ಇಲ್ಲ. ಆ ಲೊಕೇಶನಲ್ಲಿ ತೋರಿಸುತ್ತೆ, ಹೋದರೆ ಅವೈಲೇಬಲ್ ಅಂತ ತೋರಿಸುತ್ತೆ, ಆದರೆ ಬರೀ ಈ ಥರ ಖಾಲಿ ಬೋರ್ಡ್ ಮಾತ್ರ ಇರುತ್ತೆ, ಫಾಸ್ಟ್ ಚಾರ್ಜಿಂಗ್ ಇರೋಲ್ಲ. ಆ ಥರ ಸರ್ವಿಸ್ಸು ಅಂದರೆ ಸರ್ವಿಸ್ ವರ್ಸ್ಟಾಗಿ ಬರ್ತಾಯಿದೆ. ಮತ್ತು ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ, ಅವರು ದಯವಿಟ್ಟು ನೀವು ಸಾಫ್ಟ್ವೇರ್ನ ಸದ್ಯಕ್ಕೆ ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡೋಕ್ಕೆ ಹೋಗಬೇಡಿ. ಯಾರು ಆಟೋಮೆಟಿಕ್ ಬರುತ್ತೆ ಆಪ್ಷನ್ ಇರುತ್ತೆ ಇಲ್ಲಿ ನೋಡಿ, ಆಟೋಮೆಟಿಕ್ ಅಂತ ಇಲ್ಲಿ ಅಪ್ಡೇಟ್ ಅಂತ ಬರುತ್ತಲ್ಲ, ಅದನ್ನು ಆಫ್ ಮಾಡ್ಕೊಬೇಡಿ.
ಮತ್ತು ಇನ್ನೊಂದು ಪ್ರಾಬ್ಲಮ್ ಕೂಡ ಇದೆ, ಈ ಫಾಸ್ಟ್ ಚಾರ್ಜಿಂಗಲ್ಲಿ ನಾವು ಚಾರ್ಜಿಂಗ್ ಹಾಕಿದ್ರೆ ಈ ಸ್ಟೆಚ್ಸು ಅಷ್ಟು ಫಾಸ್ಟಾಗಿ ವರ್ಕ್ ಆಗೋಲ್ಲ. ಈ ಬ್ರೇಕ್ನ ಹಿಡ್ಕೊಂಡು ನಾವು ಪಾಸ್ವರ್ಡ್ನ ಏನಿದೆ ಅದನ್ನು ಹಾಕಬೇಕಾಗುತ್ತೆ. ಅದೊಂದು ಹ್ಯಾಂಗ್ ಆಗೋ ಪ್ರಾಬ್ಲಮ್ ಇದೆ. ಇದು ನೋಡಿ, ನಂದು 80% ಇತ್ತು, ಅವ್ರದ್ದು 70 ಇದ್ದಾಗ. ಅವ್ರದ್ದು ಬರೀ 6% ಇನ್ಕ್ರೀಸ್ ಆಗಿದೆ, ನಂದು ನೋಡಿ ಅಲ್ಲಿ 20% 21% ಆಲ್ರೆಡಿ ಇನ್ಕ್ರೀಸ್ ಆಗೋಗಿದೆ ಚಾರ್ಜಿಂಗಲ್ಲಿ. 90% ಆದಮೇಲೆ ನಾರ್ಮಲ್ ಸ್ಲೋ ಆಗ್ತಾ ಇರುತ್ತೆ ಚಾರ್ಜಿಂಗು. ಇಲ್ಲಿ ನೋಡಿ, ಇಲ್ಲಿ ಟೆಂಪ್ರೇಚರ್ ಕೂಡ ನಂದು ತೋರಿಸ್ತೀನಿ, 45 ಡಿಗ್ರಿಗೆ ಹೋಗ್ಬಿಟ್ಟಿದೆ. ಆ ಹೊಸ ಅಪ್ಡೇಟಲ್ಲಿ ಏನಾಗಿದೆ, 70% ಆದ ತಕ್ಷಣ ನಿಮಗೆ ಟೆಂಪ್ರೇಚರ್ ಏನಿದೆ ಅದು 32 35 ಡಿಗ್ರಿ ಒಳಗೆ ಇರುತ್ತೆ. ಇದ್ರದ್ದು ಏನಂದರೆ ಹ್ಯಾಂಗ್ ಆಗೋ ಪ್ರಾಬ್ಲಮ್ಗಳು ಜಾಸ್ತಿ ಬರುತ್ತೆ ಈ ಥರ ಈ ಫಾಸ್ಟ್ ಚಾರ್ಜಿಂಗಲ್ಲಿ. ಅದನ್ನೊಂದು ಸ್ವಲ್ಪ ಅವರು ಇದು ಮಾಡ್ಕೋಬೇಕು. ಇದಿಷ್ಟು ಬಂದು ಹೊಸ ಅಪ್ಡೇಟ್ ಬಗ್ಗೆ ನಾನು ತಿಳಿಸ್ಕೊಟ್ಟಿರೋದು. ಈ ಅಪ್ಡೇಟು ನಿಮಗೂ ಬಂದಿದ್ರು ಕೂಡ ಅದನ್ನು ಕಮೆಂಟ್ ಮಾಡಿ. ಯಾರು ಸದ್ಯಕ್ಕೆ ಅಪ್ಡೇಟ್ ಮಾಡೋಕ್ಕೆ ಹೋಗಬೇಡಿ. ಇದಿಷ್ಟಾಗಿತ್ತು ಓಲಾ ಚಾರ್ಜಿಂಗ್ ಬಗ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ.